ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನವೋದಯ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸುವುದು ಹೇಗೆ? ಮೊದಲನೇದಾಗಿ ನವೋದಯ ಪರೀಕ್ಷೆಯಲ್ಲಿ ಎಷ್ಟು ವಿಷಯಗಳು ಬರುತ್ತೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯ, ಸೆಕೆಂಡು ಮ್ಯಾಥ್ಸ್ ಗಣಿತ, 3 ಲ್ಯಾಂಗ್ವೇಜ್ ಟೆಸ್ಟ್ ಭಾಷೆ. ಈ 3 ಸಬ್ಜೆಕ್ಟ್ ಮೇಲೆ ನಿಮ್ಮ ಕ್ವಶನ್ ಅನ್ನು ಕೇಳ್ತಾನೆ. ಇದರ ಬಿಟ್ಟು ಹೊರಗಿಂದ ಯಾವುದೂ ರೀತಿಯ ಕ್ವಶನ್ಗಳನ್ನು ಕೇಳುವುದಿಲ್ಲ. ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಅಂದರೆ ಅದರಾಗ 40 ಕ್ವಶನ್ನು 50 ಮಾರ್ಕ್ಸು, ಗಣಿತದಲ್ಲಿ 20 ಕ್ವಶನ್ನು 25 ಮಾರ್ಕ್ಸು, ಭಾಷೆ ಲ್ಯಾಂಗ್ವೇಜ್ ಟೆಸ್ಟ್ 20 ಕ್ವಶನು 25 ಮಾರ್ಕ್ಸ್, ಅಂದರೆ ಟೋಟಲಿ 80 ಕ್ವಶನು 100 ಮಾರ್ಕ್ಸು. ನೆಕ್ಸ್ಟ್ ಮೊದಲ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದಲ್ಲಿ 10 ಅಧ್ಯಾಯಗಳು ಬರುತ್ತೆ, ಅಂದರೆ 10 ಚಾಪ್ಟರ್. ಫಸ್ಟ್ ಒನ್ ಆಡ್ ಮ್ಯಾನ್ ಔಟ್, ಮೊದಲನೇ ಚಾಪ್ಟರ್ ಕನ್ನಡದಲ್ಲಿ ವರ್ಗೀಕರಣ ಅಂತ ಕರಿತೀವಿ. ಎರಡನೇ ಚಾಪ್ಟರ್ ಫಿಗರ್ ಮ್ಯಾಚಿಂಗ್ ಆಕೃತಿ ಹೊಂದಾಣಿಕೆ. ಥರ್ಡ್ ಚಾಪ್ಟರ್ ಪ್ಯಾಟರ್ನ್ ಕಾಂಪ್ಲೇಷನ್ ಮಾದರಿ ಪೂರ್ಣಗೊಳಿಸಲು. 4ನೇ ಚಾಪ್ಟರ್ ಫಿಗರ್ ಸೀರೀಸ್ ಕಾಂಪ್ಲೇಷನ್ ಸರಣಿ ಪೂರ್ಣಗೊಳಿಸುವುದು. 5ನೇದು ಅನಾಲಜಿ ಸಾಮ್ಯತೆ. ನೆಕ್ಸ್ಟ್ ಜಾಮೆಟ್ರಿಕಲ್ ಫಿಗರ್ ಕಾಂಪ್ಲೇಷನ್ ಅಂದರೆ ರೇಖಾಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು. 7ನೇ ಮಿರರ್ ಇಮೇಜ್ ದರ್ಪಣ, ಪಂಚ್ಡ್ ಹೋಲ್ಡ್ ಪ್ಯಾಟರ್ನ್ ಆರ್ ಫೋಲ್ಡಿಂಗ್ ಅನ್ಫೋಲ್ಡಿಂಗ್ ಕಾಗದ ಮಡಚುವುದು, ಸ್ಪೇಸ್ ವಿಜುವಲೈಸೇಷನ್ ಆಕೃತಿ ರಚನೆ. 10ನೇದು ಎಂಬೆಡೆಡ್ ಫಿಗರ್ ಹುದುಗಿರುವ ಚಿತ್ರಗಳು. ಇಷ್ಟು 10 ಚಾಪ್ಟರ್ ಮೇಲೆ ನಿಮಗೆ ಕ್ವಶನ್ ಅನ್ನು ಕೇಳಲಾಗುತ್ತದೆ. ಈ 10 ಚಾಪ್ಟರ್ಗಳನ್ನು ಸವಿಸ್ತಾರವಾಗಿ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಒಂದೊಂದು ಚಾಪ್ಟರ್ ಬಗ್ಗೆ ಯಾವ ರೀತಿ ಮಾಡಬೇಕು. ಫಸ್ಟ್ ಒನ್ ಆಡ್ ಮ್ಯಾನ್ ಔಟ್, ಅದು ಯಾವ ರೀತಿ ಇರ್ತದ, ಆಡ್ ಮ್ಯಾನ್ ಔಟ್ ವರ್ಗೀಕರಣ, ಇದರ ಬಗ್ಗೆ ಫುಲ್ ಡೀಟೇಲ್ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಹೇಳಿಕೊಡುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.